ನಾವಿಲ್ಲಿ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಸೈಟಲ್ಲಿದ್ದೇವೆ. ಸೊ ಇಲ್ಲಿ ಸುಮಾರು ಇಲ್ಲಿ ಹಿಂದೆ ನೋಡ್ಬೋದು, ಇಲ್ಲಿ ಏರಿಯೇಷನ್ ಆಗ್ತಾ ಇದೆ. ಸೊ ಏರಿಯೇಷನ್ ಟ್ಯಾಂಕಲ್ಲಿ ಫ್ಯಾಕ್ಟ್ರಿಯಿಂದ ಬಂದ ವೇಸ್ಟ್ ವಾಟರ್ ಇಲ್ಲಿ ಪ್ರಾಸೆಸ್ ಆಗ್ತದೆ. ಸೊ ಇದು ಪ್ರಾಸೆಸ್ ಆಗಿ ಫರ್ದರ್ ಅವರು ಫ್ಲೋರ್ ವಾಷಿಂಗಿಗೆ ಯೂಸ್ ಮಾಡ್ತಿದ್ದಾರೆ ಸದ್ಯಕ್ಕೆ. ಸೊ ಇದರಲ್ಲಿ ಎಂತೆಲ್ಲ ಆಗ್ತದೆ ಹೇಳಿದರೆ, ಸುರುಗೆ ನೋಡಿ ಇಲ್ಲಿ ಕೆಳಗಡೆ ಕಾಣ್ತದೆ, ಇದು ಆಯಿಲ್ ಆ್ಯಂಡ್ ಗ್ರೀಸ್ ಚೇಂಬರ್. ಸೊ ಇಲ್ಲಿಗೆ ಸೆಕೆಂಡ್ರಿಗೆ ನಮ್ಮದು ನೀರು ಬರೋ ಮುಂಚೆ ಅದರಲ್ಲಿ ಆಯಿಲ್ ನಾವು ಸಪ್ರೇಟ್ ಮಾಡಬೇಕು. ಆಮೇಲೆ ನೀರಲ್ಲಿ ಕಲರ್ ಇದ್ದರೆ ಕಲರ್ ಸಪ್ರೇಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಕಲೆಕ್ಷನ್ ಟ್ಯಾಂಕ್ ಅಂತ ಇದೆ. ಈ ಕಲೆಕ್ಷನ್ ಟ್ಯಾಂಕಿಗೆ ನೀರು ಬರ್ತದೆ. ಫಸ್ಟ್ ಕಲೆಕ್ಷನ್ ಟ್ಯಾಂಕ್ ಇಲ್ಲದೆ ನ್ಯೂಟ್ರಲ್ ಈಕ್ವಲೈಸೇಷನ್ ಟ್ಯಾಂಕ್ ಅಂತ ಸಹ ಹೇಳ್ತೇವೆ. ಸೊ ನೀರನ್ನು ಫಸ್ಟ್ ನಾವು ಈಕ್ವಲೈಸ್ ಮಾಡಬೇಕು, ಯಾಕಂದರೆ ಲೋಡ್ ಸ್ಟೇಬಲ್ ಇರಲ್ಲ, ಜಾಸ್ತಿ ಕಮ್ಮಿ ಬರುತ್ತೆ. ಸೊ ಅದು ಒಂದು ಬ್ಯಾಚನ್ನು ತಗೊಂಡು ನಾವು ಇದು ಪ್ರೊಸೆಸ್ ಟ್ಯಾಂಕಿಗೆ ತಗೊಳ್ಳೋದು. ಸೊ ಈ ಪ್ರೊಸೆಸ್ ಟ್ಯಾಂಕಿಗೆ ಬರೋ ಮುಂಚೆ ಆ ನೀರಿಂದ ನಾವು ಕಲರ್ ಸಪ್ರೇಟ್ ಮಾಡಬೇಕು, ಹೆವಿ ಪಾರ್ಟಿಕಲ್ ಸಪ್ರೇಟ್ ಮಾಡಬೇಕು, ಆಯಿಲ್ ಸಪ್ರೇಟ್ ಮಾಡಬೇಕು. ಸೊ ಅದಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಇದು ಕೆಳಗೆ ಇದಿಷ್ಟು ಫುಲ್ಲು ಪ್ರೈಮರಿ ಟ್ರೀಟ್ಮೆಂಟ್. ಸೊ ಈ ಪ್ರೈಮರಿ ಟ್ರೀಟ್ಮೆಂಟಲ್ಲಿ ಬಾರ್ಸ್ಕ್ರೀನ್ ಚೇಂಬರ್ ಅಂತ ಇರುತ್ತೆ, ಪ್ಲಾಸ್ಟಿಕ್ ಕಸ ಅಂಥದ್ದೆಲ್ಲ ಬಂದು ಅದ್ರಲ್ಲಿ ಅಲ್ಲಿ ಹೋಗ್ತದೆ. ಮತ್ತು ಆಯಿಲ್ ಆ್ಯಂಡ್ ಗ್ರೀಸ್ ಟ್ಯಾಪ್. ಆಮೇಲೆ ಈಕ್ವಲೈಸೇಷನ್ ಟ್ಯಾಂಕಿಗೆ ಹೋಗಿ ಅಲ್ಲಿ ಈಕ್ವಲೈಸೇಷನ್ ಟ್ಯಾಂಕಿಗೆ ಬರೋ ಮುಂಚೆ ಆ 3 ಡೋಸಿಂಗ್ ಬ್ಲೂ ಕಲರ್ ಡ್ರಮ್ ನೋಡಿದ್ರಲ್ಲ, ಅದರಲ್ಲಿ ಕೆಮಿಕಲ್ ನಾವು ಹಾಕಿ ಲೈಮನ್ನು ಯೂಸ್ ಮಾಡಿ pH ಜಾಸ್ತಿ ಮಾಡ್ತೇವೆ, ಮತ್ತು ಆಲಮ್ ಯೂಸ್ ಮಾಡಿ ಸೆಟ್ಲಿಂಗ್ ಮಾಡ್ತೇವೆ, ಮತ್ತು ಪಾಲಿ ಎಲೆಕ್ಟ್ರೋಲೈಟ್ ಯೂಸ್ ಮಾಡ್ತೇವೆ. ಸೊ ಇದಿಷ್ಟರಲ್ಲಿ ಅದೆಲ್ಲ ಕಲರ್ ಎಲ್ಲ ಸಪ್ರೇಟಾಗಿ ಕ್ಲಿಯರ್ ನೀರು ನಮಗೆ ಈ ಪ್ರೊಸೆಸ್ ಟ್ಯಾಂಕಿಗೆ ಬರ್ತದೆ. ಸೊ ಈ ಕ್ಲಿಯರ್ ನೀರು ನೋಡಲಿಕ್ಕೆ ಕ್ಲಿಯರ್ ಇರ್ತದೆ, ಆದರೆ ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರ್ತದೆ. ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್, BOD COD ಎಲ್ಲ ಇರ್ತದೆ. ಅದು ರೆಡ್ಯೂಸ್ ಮಾಡಲಿಕ್ಕೆ ನಾವು ನೀರಿಗೆ ಗಾಳಿ ಕೊಡ್ತೇವೆ. ಗಾಳಿ ಕೊಟ್ಟು ಅದು ಬ್ಯಾಕ್ಟೀರಿಯಾಸ್ ಈ BOD COD ಮೇಲೆ ಫೀಡ್ ಆಗಿ BOD COD ರೆಡ್ಯೂಸ್ ಆಗ್ತದೆ. ಅದಾದಮೇಲೆ ಸೆಕೆಂಡ್ರಿ ಆದಮೇಲೆ ಇಟ್ ವಿಲ್ ಗೋ ಟು ಅ ಕ್ಲಾರಿಫೈಯರ್. ಸೊ ಕ್ಲಾರಿಫೈಯರಲ್ಲಿ ಇದರಲ್ಲಿ ಪುನಃ ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಸಾಲಿಡ್ ಲಿಕ್ವಿಡ್ ಸಪ್ರೇಟ್ ಆಗ್ತದೆ. ಈ ಕ್ಲಾರಿಫೈಯರಲ್ಲಿ ಸಾಲಿಡ್ ಪುನಃ ಕೆಳಗಡೆ ಸೆಟಲ್ ಆಗ್ತದೆ. ಸೊ ಇಲ್ಲಿಂದ ಆಮೇಲೆ ಇಂಥದ್ದು ಫಿಲ್ಟರ್ಸ್ RO ಎಲ್ಲ ಯೂಸ್ ಮಾಡಿ ಫ್ಲೋರ್ ವಾಶಿಗೆ ಯೂಸ್ ಮಾಡ್ತಾರೆ ಈ ಇಂಡಸ್ಟ್ರಿಯಲ್ಲಿ.